ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್ಸ್. ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥದ್ದು ಮತ್ತು ಬ್ರೈಡಲ್ ಡಿಸೈನ್ ಹೇಗೆ ಹಾಕೋದು ಅಂತ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ ಡಿಸೈನು, ಬೇಗ ಹಾಕುವಂಥದ್ದು ಮತ್ತು ಬಿಗಿನರ್ಸು ಸಹ ಹಾಕುವಂಥದ್ದು ಒಂದು ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಸಿಂಪಲ್ ಆಗಿದ್ರೂ ತುಂಬ ಲುಕ್ ಕೊಡ್ತಾ ಇದೆ ಈ ಒಂದು ಡಿಸೈನು. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಇದಕ್ಕೆ ನಾನು ಬಂದು ಸೇಮ್ 11 ನಂಬರ್ 0.7 mm ತೊಗೊಂಡಿದ್ದೀನಿ. ಕ್ರೋಶ ಬಂದು 6 ಲೇಯರ್ಸ್ ಥ್ರೆಡ್ಗಳನ್ನು ನಾನು ಆಲ್ರೆಡಿ ಅದನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ. ಮತ್ತು ಬೀಡ್ಸಸ್ ಬಂದು ಈ ಥರ ಬ್ರೈಡಲ್ ಬೀಡ್ಸನ್ನು ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಬೀಡ್ಸನ್ನು ತೊಗೊಬೋದು ಈ ಒಂದು ಡಿಸೈನ್ಗೆ. ಮತ್ತು ರೌಂಡ್ ಬೀಡ್ಸಸ್ ಬರುತ್ತೆ, ಅದಕ್ಕೆ ಬಂದು 3 mm ರೌಂಡ್ ಬೀಡ್ಸಸ್ ಸೇಮ್ ಸ್ವಲ್ಪ 3 mm or 4 mm ಬೀಡ್ಸಸ್ನ ನಾನು ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಹಾಕೋದು ಅಂತ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಹಾರಳಿ ದಾರವನ್ನು ಸುತ್ತಕೊಂಡು ಗಂಟಾಕಿ ಇಟ್ಕೊಂಡಿದ್ದೀನಿ. ಈ ರೀತಿ ಗಂಟಾಕಿ ಇಟ್ಕೊಬೇಕು. ಬಿಗಿನರ್ಸ್ಗೆ, ಕ್ರೋಶ ಕಲಿಯುವಂಥ ಬಿಗಿನರ್ಸ್ಗೆ ತುಂಬ ಬೇಗ ಮತ್ತು ಈಸಿಯಾಗಿ ಮಾಡುವಂತಹ ಡಿಸೈನ್ ಇದು. ಫಸ್ಟ್ ನಾವು ಆ ಒಂದು ಕ್ಲಾತ್ಗೆ ಲಾಕ್ ಮಾಡ್ಕೊಳ್ಳೋಣ. ಈ ಕ್ಲಾತ್ ಒಳಗಡೆಯಿಂದ ಹೋಗಿ ಕ್ರೋಶ ದಾರವನ್ನು ತಂದು ಸ್ವಲ್ಪ ಈ ಥರ ಈ ಬೆರಳಲ್ಲಿ ಸ್ವಲ್ಪ ಎಳ್ಕೊಳ್ಳಿ, ಟೈಟ್ ಆಗುತ್ತೆ. ಈ ರೀತಿ ನೋಡಿ ಹೀಗೆ ಬರುತ್ತಲ್ಲ, ಈಗ ಸ್ವಲ್ಪ ಎಳ್ಕೊಂಡ್ರೆ ಟೈಟ್ ಆಗುತ್ತೆ. ಅದನ್ನು ಅದರೊಳಗಡೆ ಮತ್ತೆ ದಾರನ ಹೇಳ್ತಿರೋದು. ಮತ್ತು ಈ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಅಂತ ಕರೀತಾರೆ. ಈ ಥರ ದಾರನ ಹೇಳಿದ್ರೆ 2 ದಾರ ಆಗುತ್ತೆ ನೋಡಿ, 2 ದಾರ, 2ರಲ್ಲಿ ಒಂದನ್ನು ಮಾಡೋದು. ಇದನ್ನೇ ಸಿಂಗಲ್ ಕ್ರೋಶೆಟ್ ಅಂತಲೂ ಕರೀತಾರೆ, ಲಾಕ್ ಅಂತಲೂ ಸಹ ಕರೀತಾರೆ. ಈಗ ನಾವು 4 ಚೈನನ್ನು ಹಾಕೋಣ. 1 2 3 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ನೀವು ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಲಾಕ್ ಮಾಡ್ಕೊಬೇಕು. ಥರ ಎಲ್ಲ ಬರಬಾರ್ದು, ಸಿಂಕ್ ಆಗುತ್ತಲ್ಲ ಸ್ಯಾರೀಸು, ಆ ಥರ ಆಗುತ್ತೆ. ಹಾಗಾಗಿ ನೀವು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ನಂತರ ಲಾಕ್ ಆದಮೇಲೆ ಸ್ವಲ್ಪ ದಾರನ ಮುಂದೆ ಮಾಡಿ ಈ ಬ್ರೈಡಲ್ ಬೀಡ್ಸಸ್ಸು ಯಾವುದಾದ್ರೂ ತೊಗೋಬೋದು. ನಾನು ಈ ಬ್ರೈಡಲ್ ಬೀಡ್ಸಸ್ಸನ್ನು ತೊಗೊಂಡಿದ್ದೀನಿ. ನೀವು ಫ್ಲವರ್ ಬೀಡ್ಸಸ್ಸು ನಿಮಗಿಷ್ಟ ಬಂದಿದ್ದು ತೊಗೊಬೋದು, ಇದೆ ಅಂತ ಏನಿಲ್ಲ. ಇದನ್ನು ಈ ಒಂದು ಕ್ರೋಶದ ಸಹಾಯದಿಂದ ಈ ದಾರದೊಳಗಡೆ ಈ ಥರ ಕಳಿಸ್ಬೇಕು. ಕಳಿಸಿದ್ಮೇಲೆ ಈ ಬೆರಳಿರುತ್ತಲ್ಲ, ಈ ಬೆರಳಿಂದ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿದ ನಂತರ ಈ ರೀತಿ ಲಾಕ್ ಮಾಡಿ, ಈ ಥರ ಬೀಡ್ಸನ್ನು ಲಾಕ್ ಮಾಡಿ, ಮತ್ತೆ ಅದ್ರ ಮೆಸರ್ಮೆಂಟ್ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅದನ್ನು ಕ್ಲಾತ್ ಒಳಗಡೆಯಿಂದ ಹೋಗಿ ದಾರಾನ ಈ ಥರ ತಂದು 2 ಆಗುತ್ತೆ ಕ್ರೋಶದ ಮೇಲೆ. 2ರಲ್ಲಿ ಒಂದು ಲೂಫನ್ನು ನುಗ್ಗಿಸಿದ್ರೆ ಅದು ಲಾಕ್ ಆಗುತ್ತೆ. ಈ ಥರ ಫಸ್ಟು 4 ಚೈನ್ ಹಾಕೊಬೋದು, ಇಲ್ಲಿ 5 ಚೈನ್ ಏನಾದರೂ ಹಾಕೊಬೋದು. ಇದು ಆ್ಯಕ್ಚುಲಿ ಕುಚ್ಚಿಗೆ, ಇದು ನಿಮ್ಮ ಇಷ್ಟ. 4 ಚೈನ್ ಸಾಕು ಅಂತ ಅನಿಸುತ್ತೆ, ಇಲ್ಲ ಸ್ವಲ್ಪ ನನಗೆ ಇನ್ನೂ ದಪ್ಪ ಬೇಕು, ಸ್ವಲ್ಪ ಲೆಂತ್ ಆಗಬೇಕು ಅಂತ ಅಂದರೆ 5 ಚೈನನ್ನು ಹಾಕ್ಕೊಳ್ಳಿ. ಇದು ಬೀಡ್ಸಸ್ ಮಾಮೂಲಿ. ಮತ್ತೆ ಹೀಗೆ ಒಂದು ಬೀಡ್ಸ್ ಆದಮೇಲೆ ಮತ್ತೆ 4 ಚೈನನ್ನು ಹಾಕ್ಕೊಳ್ಳೋದು. 1 2 3 4. ನಾನು ಕುಚ್ಚಿಗೆ ಫಸ್ಟ್ ನಾನು 4 ಚೈನನ್ನು ಹಾಕ್ಕೊಂಡಿದ್ದೆ, ಹಾಗಾಗಿ ನಾನು ಇಲ್ಲೂ ಸಹ 4 ಚೈನನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೀವು 5 ಚೈನನ್ನು ಆದ್ರೂ ಸಹ ಹಾಕ್ಕೊಬೋದು. ಹಾಕ್ಬಿಟ್ಟು ಲಾಕ್ ಮಾಡಬೇಕು, ಆಯಿತಾ. ಮತ್ತು ಬೀಡ್ಸನ್ನು ದಾರನ ಮುಂದೆ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡುವಂಥದ್ದು, ಆ್ಯಡ್ ಮಾಡಿ ಲಾಕ್ ಮಾಡಬೇಕು. ಇದು ಸ್ವಲ್ಪ ಬೇಗ ಆಗೋದ್ರಿಂದ ನಿಮಗೆ ಬೇಸಿಕ್ಕು ಸ್ವಲ್ಪ ಬೇಗ ಆಗಿಬಿಡುತ್ತೆ, ಅಷ್ಟು ತಲೆನೋವು ಕೆಲಸ ಇರೋದಿಲ್ಲ. ಸ್ವಲ್ಪ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಸಿಂಕ್ ಆಗಬಾರೋ ರೀತಿಲಿ ನೀವು ಲಾಕ್ ಮಾಡ್ಕೊಬೇಕು. ಅದರ ಕಡೆ ಗಮನ ಕೊಡಬೇಕು ವಿನಃ ಇನ್ನೇನಿಲ್ಲ. 1 2 3 4 ಬೀಡ್ಸ್ ಹಾಕಿದ್ಮೇಲೆ 4 ಚೈನ್, ಬೀಡ್ಸ್ ಲಾಕ್ 4 ಚೈನ್, ಬೀಡ್ಸ್ ಹ್ಯಾಂಡ್ 4 ಚೈನ್. ಇದಿಷ್ಟೇ ಈ ಬೇಸ್ ಬರುತ್ತೆ. ತುಂಬ ಬೇಗ ಆಗಿಬಿಡುತ್ತೆ, ತುಂಬ ಈಸಿಯಾಗೂ ಇದೆ ಫ್ರೆಂಡ್ಸ್. ಇದು ತುಂಬ ಈಸಿಯಾಗಿ ಮಾಡುವಂಥದ್ದು ಲೇಟೆಸ್ಟ್ ಡಿಸೈನು. ಈಗ ಕೆಲವರು ಕಸ್ಟಮರ್ಸು ಕೇಳ್ತಾರಲ್ಲ, ಸ್ವಲ್ಪ ನಮಗೆ ಕಡಿಮೆ ಅಮೌಂಟಲ್ಲಿ ನನಗೆ ಹೆವಿ ಲುಕ್ ಇರುವಂಥದ್ದು ಬೇಕು ಅಂತ, ಅಂಥದಕ್ಕೆ ಈ ಥರ ಚೂಸ್ ಮಾಡ್ಬೋದು ನೀವು. ಲಾಕ್ ಆಗಿದೆ,
1 2 3 4 ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಬೇಕು ಮಾತ್ರ. ನೆಕ್ಸ್ಟ್ ನೋಡಿ, ಈ ರೀತಿ ಲಾಕ್ 1 2 3 4 ಲಾಕ್. ಲಾಸ್ಟಲ್ಲಿ ನೀವು ಈ ಥರ 2 ಸಾರಿ ಸಿಂಗಲ್ ಕ್ರೋಶೆಟ್ನ ಮಾಡಿ 2 ಚೈನನ್ನು ಹಾಕಿ ಕಟ್ ಮಾಡಿ ದಾರನ ನಮ್ಮ ಕಡೆ ಹೇಳ್ಕೊಬೇಕಾಗುತ್ತೆ. ಆಗ ಅದು ಟೈಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು. ಓಕೆ, ಈ ರೀತಿ ಇದೆ. ಮತ್ತು ಇದನ್ನು ಸ್ವಲ್ಪ ಈ ಥರ ಮತ್ತೆ ಗಂಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನಂತ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಈ ರೀತಿ ಬಂದಿದೆ ಬೇಸು. ಆದಮೇಲೆ ನೆಕ್ಸ್ಟ್ ಮತ್ತೆ ನಾವು ಸಿಂಗಲ್ ಕ್ರೋಶೆಟನ್ನು ಎಲ್ಲಿ ಮಾಡ್ಕೊಂಡಿರ್ತೀವಿ ಅದೇ ಸಿಂಗಲ್ ಕ್ರೋಶೆಟು ಒಳಗಡೆ ಹೋಗಿ ಕ್ರೋಶ ಸಹಾಯದಿಂದ ದಾರನ ಎಳೆದು ತರಬೇಕು. ತಂದಮೇಲೆ ಈ ರೀತಿ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ 4 ಚೈನನ್ನು ಹಾಕ್ಕೊಳ್ಳಿ. ಇಲ್ಲ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಳ್ಳಿ, ಇನ್ನೊಂದು ಸಿಂಗಲ್ ಕ್ರೋಶೆಟು ಬಿಚ್ಚೋಗಬಾರ್ದು ಅಂತ ಸ್ಟಾರ್ಟಿಂಗ್ ಮಾತ್ರ ಹಾಕಿ ಅಷ್ಟೇ. ಈಗ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕಿದ್ಮೇಲೆ ನೀವು ಫಸ್ಟ್ ಲಾಕ್ ಎಲ್ಲಿ ಮಾಡಿರ್ತೀರ ಅದೇ ಲಾಕ್ ಒಳಗಡೆ ಹೋಗಿ ದಾರನ ಎಳೆದು ನೋಡಿ, ಇಲ್ಲಿ ಲಾಕ್ ಆಗಿದೆಯಲ್ಲ, ಇಲ್ಲಿ ಆ ಲಾಕ್ ಒಳಗಡೆ ಹೋಗಿ ಈ ಥರ ದಾರನ ಎಳೆದು ತಂದು 2ರಲ್ಲಿ ಒಂದನ್ನು ಲೂಫ್ನ ಎಳೆದು ತೊಗೊಂಬಂದರೆ ಅದು ಲಾಕ್ ಆಗುತ್ತೆ. ಇವಾಗ ನೀವು ದಾರನ ಮುಂದೆ ಮಾಡಿಬಿಟ್ಟು ಈ ಬೀಡ್ಸನ್ನು ನಾನು ಹೇಳಿರ್ತೀನಲ್ಲ, ಇಲ್ಲಿ ಯಾವುದಾದ್ರೂ ಬೀಡ್ಸ್ ತೊಗೊಬೋದು ನೀವು. ರೌಂಡ್ ಬೀಡ್ಸಸ್ಸು, ಕಟ್ ಬೀಡ್ಸ್ ಯಾವುದಾದ್ರೂ ತೊಗೊಬೋದು, ಚೆನ್ನಾಗಿರುತ್ತೆ. ಡಿಸೈನ್ದು ಇತ್ತೀಚೆಗೆ ಸಾಕಷ್ಟು ಡಿಸೈನ್ದು 4mm 3mm ಸಿಗುತ್ತೆ. ಇದೆ ಅಂತ ಏನಿಲ್ಲ. ತೊಗೊಂಡ್ಮೇಲೆ ಇದನ್ನು ನೋಡಿ ಈ ರೀತಿ ಬೀಡ್ ಲಾಕ್ ಮಾಡಿ, ನಂತರ ಈ ಬೀಡ್ ಹಿಂದ್ಗಡೆ ದಾರ ಇರುತ್ತಲ್ಲ, ನಾವು ಲಾಕ್ ಮಾಡಿರ್ತೀವಲ್ಲ, ಈ ದಾರದ ಒಳಗಡೆ ಹೋಗಿ ನೀವು ಈ ದಾರದ ಒಳಗಡೆ ಹೋಗಿ ಇದನ್ನು ಎಲ್ಲ ದಾರನೂ ಸೇರಿಸ್ಕೊಳ್ಳಿ. ಒಂದು ಬಿಟ್ಟರು ಅನ್ನೋದು ಇದಾಗುತ್ತೆ ನೋಡಿ. ಈ ದಾರದ ಒಳಗಡೆ ಹೋಗಿ ಈ ಥರ ದಾರನ ಎಳೆದು ತಂದು 2 ಬಂತು, 1 2 2ರಲ್ಲಿ ಒಂದನ್ನು ಲೂಪ್ ಎಳೀರಿ. ಮತ್ತೆ ದಾರನ ಮುಂದೆ ಮಾಡಿ ಈ ರೀತಿ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳಿ, ಲಾಕ್ ಮಾಡಿ. ಮತ್ತು ಇದೇ ಲೂಫ್ ಒಳಗಡೆ ಹಿಂದ್ಗಡೆ ಬೀಡ್ಸ್ ಆರ್ಚದು ದಾರ ಇರುತ್ತಲ್ಲ, ಅದರೊಳಗಡೆ ಹೋಗಿ 2ರಲ್ಲಿ ಒಂದನ್ನು ಮಾಡಿ, ಮತ್ತೆ ದಾರ ಮುಂದೆ ಮಾಡಿ ಈ ರೀತಿ ಬೀಡ್ಸನ್ನು ಆ್ಯಡ್ ಮಾಡಿ ಲಾಕ್ ಮಾಡಿ, ಮತ್ತೆ ದಾರದ ಒಳಗಡೆ ಹೋಗಿ 2ರಲ್ಲಿ ಒಂದು ಮಾಡಿ. ಲಾಕ್ ಮಾಡಿ ಈ ರೀತಿ ಸೇಮ್ ಒಂದು 5 ಮಣಿಗಳನ್ನು ಇಟ್ಕೊಳ್ಳುತ್ತೆ ಅದು. ಯಾಕಂದರೆ ನಾನು ಸ್ವಲ್ಪ ಲೆಂತಿಯಾಗಿ ತಗೊಂಡಿದ್ದೀನಿ. ಈ ಒಂದು ದಪ್ಪದು ಬಿಗ್ ಸೈಜಸ್ ನಾನು ಬೀಡ್ಸನ್ನು ತೊಗೊಂಡಿರೋದ್ರಿಂದ ಈ ಸ್ಮಾಲ್ ಬೀಡ್ಸಸ್ ಬಂದು ನನಗೆ
5 ಬೀಡ್ಸು ಆ್ಯಡ್ ಆಗುತ್ತೆ. ನೀವು ಸ್ವಲ್ಪ ಫ್ಲವರ್ ಬೀಡ್ಸನ್ನು ಚಿಕ್ಕದಾಗಿ ತೊಗೊಂಡ್ರೆ ಒಂದು 4 ಬೀಡ್ಸ್ ಆ ಲೆಂತ್ ಹೇಗಿರುತ್ತೆ ಅದನ್ನು ನೋಡ್ಕೊಂಡು ಬೀಡ್ಸ್ಗಳನ್ನು ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ 5 ಬೀಡ್ಸ್. ಸ್ವಲ್ಪ ಕೈಯಲ್ಲಿ ಈ ರೀತಿ ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ, ಕರೆಕ್ಟಾಗಿ ಆರ್ಚ್ ಟೈಪಲ್ಲೇ ಬರುತ್ತೆ. ಮತ್ತು ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಫಸ್ಟ್ ಲಾಕು ಅದ್ರ ಒಳಗಡೆನೇ ಮಾಡಬೇಕು ನೀವು. ಆ ಫಸ್ಟ್ ಲಾಕ್ ಒಳಗಡೆ ಹೋಗಿ ದಾರಾನ ಎಳೆದು ತಂದು ಎರಡರಲ್ಲಿ ಒಂದು ಮಾಡಿದ್ರೆ ಈ ರೀತಿ ಡಿಸೈನ್ ಕ್ರಿಯೇಟ್ ಆಗುತ್ತೆ. ನೋಡಿ ಕರೆಕ್ಟಾಗಿ ಬರುತ್ತೆ ಆರ್ಚು. ಮತ್ತು 4 ಚೈನನ್ನು ಹಾಕ್ಕೊಳ್ಳಿ, ಎಲ್ಲಿ ಲಾಕ್ ಆಗಿದೆ ಅಲ್ಲಿಗೆ ಲಾಕ್ ಮಾಡಿ ನೋಡಿ ಇಲ್ಲಿ ಲಾಕ್ ಮಾಡಬೇಕು. ಮತ್ತು ದಾರನ ಮುಂದೆ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡಿ ಲಾಕ್ ಮಾಡಿ. ಬೀಡ್ಸ್ ಆ್ಯಡ್ ಆದಮೇಲೆ ಲಾಕ್ ಆದಮೇಲೆ ಬೀಡ್ಸನ್ನು ಹಿಂದೆ ಇರುವಂಥ ದಾರದೊಳಗಡೆ ಹೋಗಿ ದಾರನ ಎಳೆದು ತಂದು ಎರಡರಲ್ಲಿ ಒಂದನ್ನು ಮಾಡಿ ಈ ರೀತಿ ಲಾಕ್ ಮಾಡಿ ಎರಡರಲ್ಲೊಂದು ಮಾಡಿ ಮತ್ತು ದಾರ ಮುಂದೆ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಆರ್ಚ್ ಒಳಗಡೆ ಹೋಗಿ ಎರಡರಲ್ಲೊಂದು ಮಾಡಿ. ಇದೇ ರೀತಿ 5 ಬೀಡ್ಸನ್ನು ನೀವು ಆರ್ಚ್ ಪೂರ್ತಿ ಈ ರೀತಿ ಮಾಡ್ಕೊಬೇಕಾಗುತ್ತೆ. ತುಂಬ ಈಸಿ ಇದೆ ಇದು ಡಿಸೈನ್. ಇದು ತುಂಬ ಬೇಗನೂ ಆಗಿಬಿಡುತ್ತೆ, ತುಂಬ ಈಸಿ ಇದೆ ಮತ್ತು ತುಂಬ ಲುಕ್ ಮಾತ್ರ ತುಂಬ ಅಫಿಷಿಯಲ್ ಲುಕ್ ಕೊಡುತ್ತೆ. ತುಂಬ ಹೆವಿ ಸೆಮಿ ಬ್ರೈಡಲ್ ಟೈಪಲ್ಲಿ ಕಾಣಿಸುತ್ತೆ. ಸ್ಯಾರೀಸ್ಗಂತೂ ಹಾಕಿದ್ರಂತೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಆದಷ್ಟು ಸ್ವಲ್ಪ ಲೈಟ್ ಕಲರ್ ಸ್ಯಾರೀಸ್ಗಳಿಗೆ ಏನಾದರೂ ಈ ಥರ ಕಸ್ಟಮರ್ಸ್ ಹಾಕೊಡಿ ಅಂದಾಗ ಸ್ವಲ್ಪ ಆ ಸ್ಯಾರಿಗಿಂತ ಸ್ವಲ್ಪ ಡಾರ್ಕ್ ಕಲರ್ ತೊಗೊಂಡು ಹಾಕಿ ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏಕೆಂದರೆ ಬೀಡ್ಸ್ಗಳು ಗೋಲ್ಡ್ ಕಲರ್ ಇರೋದ್ರಿಂದ, ಅಥವಾ ನಾವು ಸಿಲ್ವರ್ ಕಲರ್ ಇತ್ತೀಚೆಗೆ ಈ ಕಾಪರು ಸಿಲ್ವರು ಇರೋದ್ರಿಂದ ಆ ಥರದಕ್ಕಿಂತ ಗೋಲ್ಡ್ ಕಾಂಬಿನೇಷನಲ್ಲಿರೋ ಸ್ಯಾರೀಸ್ಗೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಸಿಲ್ವರು, ಕಾಪರ್ಗೆ ಅಷ್ಟು ಲುಕ್ ಬರೋದಿಲ್ಲ ಇದು ನಾನು ನೋಡಿದ ಮಟ್ಟಿಗೆ. ನೀವು ಆದಷ್ಟು ಈ ಡಿಸೈನನ್ನು ಸಿಲ್ವರು ಮತ್ತು ಕಾಪರು ಆ ಥರ ಇದಕ್ಕೆ ಹಾಕೋಕ್ಕೆ ಟ್ರೈ ಮಾಡಿ. ನೋಡಿ ಈ ರೀತಿ ಬರ್ತಾಯಿದೆ. ನಾನು ಫುಲ್ ಹಾಕ್ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇದು ಲಾಸ್ಟಲ್ಲಿ ಈ ರೀತಿ ಫಿನಿಶಿಂಗ್ ಬರ್ತಾಯಿದೆ, ಈ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ಕುಚ್ಚು ಕಟ್ಟಿ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಇದಕ್ಕೆ ಕುಚ್ಚು ಕಟ್ಟಾಗಿದೆ ಫ್ರೆಂಡ್ಸ್. ಇದಕ್ಕೆ ನಾನು ಬಂದು 137 ದಾರ ತೊಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿದಾಗ 260 ಆಗುತ್ತೆ. ಈ ರೀತಿ ಇದರಿಂದ ಸಹಾಯದಿಂದ ನಾನು ಕಟ್ಟಿದ್ದೀನಿ. ಯಾವ ಕಲರ್ ಆದರೂ ತೊಗೋಬೋದು. ನಾನು ಗ್ರೀನ್ ಮಾತ್ರ ತೊಗೊಂಡೆ, ಸ್ವಲ್ಪ ಲೈಟ್ ಗ್ರೀನ್ ಇರಲಿ ಅಂತ. ನೋಡಿ ಇದು ತುಂಬ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈ ಒಂದು ಡಿಸೈನ್ ಒಂದು ಸ್ವಲ್ಪ ಬೇಗ ಹಾಕ್ಬೋದು. ಪ್ಲಸ್ ಪಾಯಿಂಟ್ ಅಂದರೆ ಬಿಗಿನರ್ಸು, ಕ್ರೋಶ ಕಲಿಯುತ್ತಿರುವಂತಹ ಬಿಗಿನರ್ಸು ಸಹ ಈ ಒಂದು ಡಿಸೈನನ್ನು ಹಾಕ್ಬೋದು. ತುಂಬ ಚೆನ್ನಾಗಿದೆ. ತುಂಬ ಒಂಥರ ಬ್ರೈಡಲ್, ಸೆಮಿ ಬ್ರೈಡಲ್ ಲುಕ್ ಕಾಣಿಸ್ತಾ ಇದೆ. ಸ್ಯಾರಿಗೆ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅಕಸ್ಮಾತ್ ನಿಮಗೆ ಲೈಟ್ ಕಲರ್ ಸ್ಯಾರೀಸ್ಗೆ ಈ ಥರ ಡಿಸೈನ್ ಬೇಕು ಅಂತ ಕೇಳಿದಾಗ ಸ್ವಲ್ಪ ಈ ಥ್ರೆಡನ್ನು ಡಾರ್ಕ್ ಕಲರ್ ತೊಗೊಳ್ಳಿ, ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ. ಇದಕ್ಕೆ ಪ್ರೈಸ್ ಬಂದು ನೀವು 400ವರೆಗೂ ಚಾರ್ಜ್ ಮಾಡ್ಬೋದು ನೀವು. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.